ನಾನು ಅಪರ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದ್ರೆ, ರೈತ ಬೆಳೆದಂತ ಬೆಳೆಗಳನ್ನು ಬೀದಿಗೆ ಬಂದು ರೈತ ಕೆಲಸ ಕಾರ್ಯಗಳನ್ನು ಬಿಟ್ಟು ಹೋರಾಟ ಮಾಡಿದಾಗ ಮಾತ್ರ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡೋದಾಗಲಿ, ಒಂದು ಖರೀದಿ ಮಾಡೋದಾಗಲಿ ಪ್ರಕ್ರಿಯೆ ನಡೆಯುವಂಥ ಒಂದು ವ್ಯವಸ್ಥೆ ಮುಂದುವರ್ಕೊಂಡು ಬಂದೈತಿ. ಇದು ಬಹಳ ಖಂಡನೀಯ. ಈ ಸರ್ಕಾರ ರೈತ ವಿರೋಧಿ ಸರ್ಕಾರ, ಕಾರ್ಮಿಕ ವಿರೋಧಿ ಸರ್ಕಾರ, ಸರ್ಕಾರಿ ನೌಕರರ ವಿರೋಧಿ ಸರ್ಕಾರ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನೂ ಇಲ್ಲ. ಈ ಸರ್ಕಾರಕ್ಕೆ ನಾವು ಸಂಖ್ಯೆ ತೋರಿಸೋದು ಭಾಳ ಮುಖ್ಯ ಅಲ್ಲ, ಶಕ್ತಿ ತೋರಿಸೋದು ಭಾಳ ಮುಖ್ಯ ಅಂತಿಕೊಂಡು ಈ ವೇದಿಕೆ ಮುಖಾಂತರ ಹೇಳಿಕ್ಕೆ ಬಯಸ್ತೇನೆ. ಯಾಕೆ ನಾವು ಇವತ್ತು 400ರಿಂದ 500 ರೈತರನ್ನ ಕೂಡಿಸ್ಬೋದಾಗಿತ್ತು. ಇವತ್ತೆಲ್ಲ ರೈತರುಗಳನ್ನ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಕೆಲಸ ಬಿಡಿಸ್ಕೊಂಡು ಬಂದ್ರೆ ನಮ್ದ ಬರ್ಡನ್ ಆಗ್ತೈತಿ ರೈತರಿಗೆ. ಆ ಉದ್ದೇಶದಿಂದ ನಾವು ಪ್ರಮುಖರು ತಾಲೂಕಿಗೆ 4 ಜನರು ಅಂತ ತಿಳ್ಕೊಂಡು ನಾವು ಉದ್ದೇಶದಿಂದ ಏನು ರೈತರಿಗೆ ನ್ಯಾಯ ಒದಗಿಸಬೇಕಾಗೈತಿ ಆ ಬೇಡಿಕೆಗಳನ್ನ ಇವತ್ತ ಹೊತ್ಕೊಂಡು ಬಂದದ್ದಾಗಿದೆ ಮಾಡಿ ಜಿಲ್ಲಾಧಿಕಾರಿಗಳ ತನಕ. ಹಾಗಾಗಿ ಇಂದು ನಾವು 28/10/2025 ತಾರೀಕಿಗೆ ಗೋಂಜಾಳ ಖರೀದಿ ಮಾಡಲಿಕ್ಕೆ ನಾನು ಸ್ವತಃ ಈ ಉಸ್ತುವಾರಿ ಸಚಿವರ ಮತ್ತು ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲಿ ಮನವಿ ಪತ್ರವನ್ನು ಸಲ್ಲಿಸೋದಾಗಿತ್ತು. ಒಂದು ತಿಂಗಳಾದರೂ ಕೂಡ ಅದರ ಬಗ್ಗೆ ಸರ್ಕಾರ ಮನಸ್ಸು ಮಾಡಲಿಲ್ಲ, ಅಧಿಕಾರಿಗಳು ಕ್ರಮ ತಗೊಳ್ಳಿಲ್ಲ. ಇದು ದೊಡ್ಡ ವಿಷಾದನೀಯ. ಅದರ ಪ್ರಯುಕ್ತ ಲಕ್ಷ್ಮೇಶ್ವರದಲ್ಲಿ ಅಮರನಾಥ ಉಪವಾಸ ಸತ್ಯಾಗ್ರಹ ಕೊಂಡ್ರುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. 18 ದಿವಸ ನಿರ್ಮಾಣ ಆಯ್ತು. ಆ ನಿರ್ಮಾಣ ಆಗಿದ್ರಿಂದ ಒಬ್ಬ ಮಹಾನ್ ಸ್ವಾಮೀಜಿ ಅವರ ಪ್ರಾಣ ಹೋಗುವಂತಹ ಪರಿಸ್ಥಿತಿಗೆ ತಂದು ಹೊಡಿತು ಸರ್ಕಾರ. ಅವಾಗ ಸರ್ಕಾರ ಅಲ್ಲಿಗೆ ಬಂದು ನಾವು ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡ್ತೇವೆ, ನಾವು ಉಪವಾಸ ಸತ್ಯಾಗ್ರಹವನ್ನು ಕೈ ಬಿಡಬೇಕನ್ನುವಂತ ಮಾತನ್ನ ಪದೇ ಪದೇ ಸರ್ಕಾರ ಅಧಿಕಾರಿಗಳ ಮುಖಾಂತರ ಒತ್ತಾಯಪಡಿಸಿತು.